दावनगेरा जनूबी ज़मीनी इंतखाबात के हवाले से वज़ीर ज़मीर अहमद ख़ान के ख़िलाफ़ दिए गए बयान को काबिल मज़म्मत करार दिया गया है। इस सिलसिले में कर्नाटका रियासती अक़लियती हकूक़ तहफ़्फ़ुज़ फ़ोरम ने मुस्लिम बरादरी से अपील की है कि वो ऐसे कांग्रेसी रहनुमाओं को सबक सिखाएँ जिन्होंने ज़मीर अहमद ख़ान और कर्नाटक के उलमा इकराम की तौहीन की है। इस सिलसिले में प्रेस कॉन्फ्रेंस में गुफ्तगू करते हुए तंजीम के ज़िले सदर सैयद मुजीबुल्लाह ने कहा कि कांग्रेस पार्टी इक़्तिदार में आने में मुस्लिम बरादरी का अहम किरदार रहा। उन्होंने बताया कि दावनगेरा ज़मीनी इंतखाबात में मुस्लिम उम्मीदवार को टिकट देने के लिए रियासती वज़ीर ज़मीर अहमद ख़ान और उलमा इकराम ने पार्टी की सिफारिश की थी। उन्होंने ज़मीर अहमद ख़ान को अक़लियतों की उम्मीद करार देते हुए कहा कि वो हमेशा मुस्लिम बरादरी के हक़ में मजबूती से खड़े रहे। उन्होंने मज़ीद कहा कि वज़ीर मल्लिकार्जुना ने अपने बेटे को टिकट दिलवाने के लिए ज़मीर अहमद ख़ान के ख़िलाफ़ बयानबाजी की है, जो कि इंतहाई काबिल मज़म्मत है। इनका कहना था कि कांग्रेस पार्टी अक़लियतों के वोटों से इक़्तिदार हासिल करने के बावजूद उन्हें मुनासिब नुमाइंदगी नहीं दे रही है। ये नाइंसाफ़ी और तौहीन के मुतरादिफ़ है। सैयद मुजीबुल्लाह ने इल्ज़ाम लगाया कि कुछ कांग्रेसी रहनुमा ज़मीर अहमद की मकबूलियत और तरक्की को बर्दाश्त नहीं कर पा रहे और मुस्लिम क़ियादत में इख्तलाफात पैदा करके इसे ख़त्म करने की साजिश कर रहे हैं। उन्होंने कहा कि इन तमाम हालात से मुस्लिम बरादरी की खुददारी को ठेस पहुँची है और अब सब्र का पैमाना लबरेज हो चुका है। मुजीबुल्लाह ने ख़बरदार किया है कि आने वाले दावनगेरा इंतखाबात और मुस्तक़बिल में मुस्लिम बरादरी कांग्रेस को इसका मुनासिब जवाब देगी। इस मौके पर अलहुदा गौस, शमून शरीफ, इरशाद अहमद वगैरह मौजूद थे। ब्यूरो रिपोर्ट, इनकलाब न्यूज़, शिवमोग्गा। ಇದುವರೆಗೂ ಅದನ್ನು ರಿವೀಲ್ ಮಾಡಲಿಲ್ಲ, ಸರ್ಕಾರ ಒಪ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮದು ಅಲ್ಪಸಂಖ್ಯಾತ ಸಮುದಾಯ 2ನೇ ಹೈಯೆಸ್ಟ್ ಮೆಂಬರ್ಶಿಪ್ ತೋರಿಸ್ತಾ ಇದೆ ಅಂತ ಹೇಳಿ ಅನ್ನೋ ಕಾರಣ ಅಂತ ಡಿಸ್ಕಷನ್ ಕೂಡ ನಡೀತಾ ಇದೆ. ಇದೆಲ್ಲ ನಮಗೆ ಸಮಾಜಕ್ಕೆ ತೊಂದರೆ ಕೊಟ್ಟಂಗೆ ಅಲ್ವಾ? ಹಾಗಾಗಿ ಅದಕ್ಕೆಲ್ಲ ನಾವು ಈ ಸತಿ ಉತ್ತರ ಕೊಡ್ತೀವಿ ಖಂಡಿತವಾಗಿ. ಈಗ ದಾವಣಗೆರೆಯಲ್ಲಂತೂ ಖಂಡಿತವಾಗಿ ನಾವು ಈ ಸತಿ ಅವ್ರಿಗೆ ಪಾಠ ಕಲಿಸ್ತೀವಿ. ಅದರ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ಇದೆ. ನಮಗೆ ಸಾಮಾಜಿಕ ನ್ಯಾಯ ಅಂತ ಏನು ಕಾಂಗ್ರೆಸ್ ಪಕ್ಷ ಬರೀ ಬಾಯ್ನಲ್ಲಿ ಹೇಳ್ತದೆ, ಆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕನಿಷ್ಠ ಏನು ನಮಗೆ MLAಗಳನ್ನು MLCಗಳನ್ನು ಕೊಡಬೇಕು, ನಿಗಮ ಮಂಡಳಿಗಳಿಗೆ ಕೊಡಬೇಕು, ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ಏನು ನಮಗೆ ಕೊಡಬೇಕು, ಆಮೇಲೆ ಅನುದಾನವನ್ನು ಏನು ನೀವು ಹೇಳ್ಕೊಂಡಿದ್ರಿ ಹಿಂದೆ ಅದು, ಮತ್ತು ಕಳೆದ ಚುನಾವಣೆಯಲ್ಲಿ ತಾವು ಹೇಳಿದ್ರಿ 4% ರಿಸರ್ವೇಷನ್ ನಾವು ವಾಪಸ್ ಕೊಡ್ತೀವಿ ಅಂತೇಳಿ ಇತ್ತು. ಆಮೇಲೆ ಸಾಕಷ್ಟು ನಮ್ಮ ಅಲ್ಪಸಂಖ್ಯಾತರ ಇಶ್ಯೂಗಳಿತ್ತು. ಅದ್ರ ಬಗ್ಗೆ ನಮಗೆಲ್ಲ ಏನು ನೀವು ವಾಗ್ದಾನ ಮಾಡಿದರೆ ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತ. ಸರ್, ಎರಡೂ ಚುನಾವಣೆ ನಮಗೆ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲೋದ್ರಿಂದ ಸರ್ಕಾರದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಇಂಥ ಅವಕಾಶ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿಗಲ್ಲ. ಹಾಗಾಗಿ ಈ ಸಾರಿ ನಾವು ಎರಡೂ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ಪಾಠ ಕಲಿಸ್ತೀವಿ. ಸರ್, ನಾವು ಯಾರ ಪರನೂ ಇಲ್ಲ ಸರ್, ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ಸಿಗೆ ಅರ್ಥ ಆಗಬೇಕು ಅವ್ರು ಏನು ಹಿಡುಗಂಟು ಅಂತ ನಮ್ಮನ್ನು ತಿಳ್ಕೊಂಡಿದ್ದಾರೆ. ನಾವು ಕಾಂಗ್ರೆಸ್ಸಿಂದ ದೂರ ಸರಿದಿದ್ದೀವಿ ಅಂತ ಹೇಳೋರಿಗೆ ಒಂದು ಮೆಸೇಜ್ ಕೊಡೋಂಥ ಕೆಲಸ ಆಗುತ್ತೆ. ಸರ್, ನಮಗೆ ದಾವಣಗೆರೆಯಲ್ಲಿ 3 ಆಪ್ಷನ್ಸ್ ಇದೆ ಸರ್. ನೋಟಾ ಇದೆ ಸರ್. ನಾವು ಶಿವಮೊಗ್ಗದಿಂದ ಹೋಗಲ್ಲ ಸರ್, ಆದರೆ ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಅಲ್ಲಿದ್ದಾರೆ ದಾವಣಗೆರೆಯಲ್ಲಿ, ಅವರು ಅದ್ರ ಕೆಲಸ ಮಾಡ್ತಾರೆ. ಸಮಾಜ ಝಮೀರ್ ಅಹಮದ್ ಸಾಹೇಬ್ರವರಿಗೆ ಒಂದು ಅವಹೇಳನಕಾರವಾಗಿ ಮಾತಾಡಿದ್ದಾರೆ, ಏನು ಕೆಟ್ಟಂಗೆ ಮಾತಾಡಿದ್ದಾರೆ. ದಯವಿಟ್ಟು SS ಮಲ್ಲಿಕಾರ್ಜುನರವರು ಆ ಮಾತನ್ನು ವಾಪಸ್ ತಗೊಂಡು ಝಮೀರ್ ಅಹಮದ್ರವರಿಂದ ಕ್ಷಮೆ ಯಾಚಿಸಬೇಕು. ಇಲ್ಲಾಂದರೆ ಮುಸ್ಲಿಂ ಸಮುದಾಯ ಅವರಿಗೆ ಮುಂದೆ ಪಾಠ ಕಲಿಸುವಂಥ ಕೆಲಸ ಅಂತೂ ನಡೀತಾ ಇದೆ, ಮುಂದೇನು ನಡೆಯುತ್ತೆ. ತಕ್ಷಣ ಅವರು ಕ್ಷಮೆ ಯೋಚಿಸಬೇಕು. ಝಮೀರ್ ಅಹಮದ್ ಅವರು ನಮ್ಮ ನಾಯಕರವರು, ನಮ್ಮ ಕರ್ನಾಟಕದ ಮುಸ್ಲಿಂ ಜನಾಂಗದ ನಾಯಕರವರು. ಹಾಗಾಗಿ ಅವರಿಗೆ ಅವಹೇಳನವಾಗಿ ಮಾತಾಡಿದ್ದಾರೆ. SS ಮಲ್ಲಿಕಾರ್ಜುನ್ ಅವರು, ಕೆಲವೊಂದು ನಾಯಕರು ಮಾತಾಡಿದ್ದಾರೆ. ದಯವಿಟ್ಟು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, SS ಮಲ್ಲಿಕಾರ್ಜುನ್ ಅವರು ತಕ್ಷಣ ಈ ಝಮೀರ್ ಅಹಮದ್ ಸಾಹೇಬ್ ಅವರಿಗೆ ಕ್ಷಮೆ ಯೋಚಿಸಬೇಕು. ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದರೆ ನಮ್ಮ ನಾಯಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು ಭಾಳ ತಪ್ಪವರು. ಅವರೊಬ್ಬರು ನಾಯಕರು, ಅವ್ರು ಬಂದು ಇಲ್ಲಿ ಮಾತಾಡಬೇಕಾ, ಅವ್ರು ಇಲ್ಲಿ ಏನು ಹೇಳಬೇಕು ಅಂತ ಹೇಳೋದು ತಪ್ಪದವರು. ಕರ್ನಾಟಕದ ನಾಯಕರು ಅವರು. ಇವರು ಒಂದು ನಾಯಕರಾಗಿ ಇನ್ನೊಬ್ರು ನಾಯಕರಿಗೆ, ಅಲ್ಪಸಂಖ್ಯಾತರ ನಾಯಕರಿಗೆ ಹಿಂಗೆ ಮಾತಾಡೋದು ಭಾಳ ತಪ್ಪು. ದಯವಿಟ್ಟು SS ಮಲ್ಲಿಕಾರ್ಜುನ್ ಅವರು ತಕ್ಷಣ ಕ್ಷಮೆ ಯೋಚಿಸಬೇಕು. ಝಮೀರ್ ಅಹಮದ್ ಅವರಿಗೆ ಕ್ಷಮೆ ಯೋಚಿಸಬೇಕು. ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸಿದಂಗೆ ಆಗತ್ತೆ. ಕ್ಷಮೆ ಯೋಚಿಸಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. SS ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ನಮ್ಮ ಸಮುದಾಯ.